Saturdays I'm teaching about how to get answer for our prayers. ಶನಿವಾರ ದಿವಸ ನಾನು ನಿಮಗೆ ಹೇಗೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳಬೇಕಂತ ಕಲಿಸ್ಕೊಡ್ತಾ ಇದ್ದೀನಿ. God wants to answer all our prayers. ದೇವರು ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕು ಅಂತ ಬಯಸ್ತಾನೆ. Amen. Amen. Turn your Bible one more time to Gospel according to John 15th chapter. We'll read verse 7. ಮತ್ತೊಂದು ಸತಿ ನಿಮ್ಮ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ನಾವು ತಿರುಗಿಸ್ರಿ. If you abide in me and my words abide in you, you shall ask what you will and it shall be done unto you. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. If you abide in me, that talks about our salvation. The moment we got saved, we are in Christ. ನೀವು ನನ್ನಲ್ಲಿ ನೆಲೆಗೊಳ್ಳುವುದು ಅಂತಂದ್ರೆ ಅದು ರಕ್ಷಣೆಗೆ ಸೂಚನೆ ಆಗಿದೆ. ಅದು ಆಗ್ಲೇ ಆಗಿದೆ ಯಾವಾಗ ನಾವು ರಕ್ಷಣೆ ಹೊಂದಿಕೊಂಡಿದ್ದೀವಲ್ಲ ಆವಾಗ. My words abide in you. ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರುವಂತದ್ದು. This is very important. I took for so many weeks. We have to keep the word of God in our heart. ಇದು ಬಹಳ ಮುಖ್ಯವಾಗಿದೆ. ಎಷ್ಟೊಂದು ವಾರಗಳಿಂದ ನಾನಿದು ಕಲಿಸ್ಕೊಡ್ತಾ ಇದ್ದೀನಿ ಏನಂತಂದ್ರೆ ನಾವು ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. How to keep the word of God in our heart. ಹೇಗೆ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ How ಇಟ್ಕೊಳ್ಳುವಂತದ್ದು. to keep the promise of God in our heart. ಹೇಗೆ ದೇವರ ವಾಗ್ದಾನಗಳನ್ನು ನಮ್ಮ ಹೃದಯದಲ್ಲಿ When ಇಟ್ಕೊಳ್ಳುವಂತದ್ದು. you keep speaking, you write it in your heart. ಯಾವಾಗ ನಾವು ದೇವರ ವಾಕ್ಯವನ್ನು ಹೇಳ್ತಾ ಹೋಗ್ತೀವೋ ಅವಾಗ ನಾವು ದೇವರ ವಾಕ್ಯವನ್ನು ನಮ್ಮ ಹೃದಯದ ಮೇಲೆ ಬರೀತೇವೆ. Here Jesus says, whatever you ask, it will be done unto you. ಆಮೇಲೆ ಸ್ವಾಮಿ ಹೇಳ್ತಾರೆ ಏನಂತಂದ್ರೆ ನೀವು ಏನೆಲ್ಲ ಬೇಡಿಕೊಳ್ತೀರೋ ಅದು ನಿಮಗೆ ದೊರೆಯುವುದು. Hallelujah. Hallelujah. And verse 8 Jesus said, ಆಮೇಲೆ 8ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, herein is my Father glorified, that you bear much fruit, so shall you be my disciples. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. Hallelujah. Hallelujah. When you pray, you will get the answer. ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ ನಿಮಗೆ ಉತ್ತರ ಸಿಗ್ತದೆ. When your prayers are answered, the Father is glorified. ಯಾವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಆವಾಗ ದೇವರಿಗೆ ಮಹಿಮೆ ಉಂಟಾಗ್ತದೆ. So I come to one conclusion. ಅದರಿಂದ ನಾನು ಒಂದು ಕೊನೆ ಅಂದ್ರೆ ತಿಳುವಳಿಕೆಗೆ ಬಂದಿದ್ದೇನೆ. More than me, my heavenly Father is interested in answering my prayer. ನನಗಿಂತ ಹೆಚ್ಚಾಗಿ ನನ್ನ ತಂದೆಗೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತದ್ರಲ್ಲಿ Because ಆಸಕ್ತಿ ಇದೆ. when He answers, He is glorified. ಯಾಕಂದ್ರೆ ಯಾವಾಗ ಆತನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೋ ಆತನಿಗೆ ಮಹಿಮೆ ಉಂಟಾಗ್ತದೆ. I pray secretly. ನಾನಿಲ್ಲಿ ಗುಪ್ತವಾಗಿ ಪ್ರಾರ್ಥನೆ When ಮಾಡ್ತೇನೆ. He answers, ಯಾವಾಗ ಆ ದೇವರು ಪ್ರಾರ್ಥನೆ it ಮಾಡ್ತಾನೆ, is open. ಉತ್ತರ ಕೊಡ್ತಾನೆ, People see it, ಆ ಉತ್ತರ ಜನರು ನೋಡ್ತಾರೆ. and He is glorified. ಅದರಿಂದ ಆ ದೇವರಿಗೆ ಮಹಿಮೆ ಆಗ್ತದೆ. Hallelujah. There is Hallelujah. one more scripture. ಇನ್ನೊಂದು ವಾಕ್ಯ ಇದೆ. Come with me to Matthew 21st chapter, ಮತ್ತಾಯ 21ನೇ ಅಧ್ಯಾಯಕ್ಕೆ ಬರ್ರಿ. verse 22. 22ನೇ ವಚನ. Very easy to remember. ನೆನ್ಪಿಟ್ಕೊಳ್ಳೋಕ್ಕೆ ಬಹಳ ಸುಲಭ. 21, 22. ಮತ್ತಾಯ 21, 22ನೇ ವಚನ. All of you said 21, 22. ಎಲ್ರು ಹೇಳ್ರಿ 21, 22. And all things whatsoever you shall ask in prayer, believing you shall receive. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. Hallelujah. Hallelujah. Again, very easy. The scripture also very easy to remember. ಈ ವಾಕ್ಯ ಕೂಡ ನೆನ್ಪಿಟ್ಕೊಳ್ಳೋದ್ರಲ್ಲಿ ಬಹಳ ಸುಲಭ ನೋಡ್ರಿ. All things pray, believe, receive. ಎಲ್ಲಾ ವಿಷಯಗಳನ್ನು ಪ್ರಾರ್ಥನೆ ಮಾಡ್ರಿ, ನಂಬಿರಿ, ಹೊಂದಿಕೊಳ್ಳ್ರಿ. Say in English, all things pray, believe, and receive. ಎಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ನಂಬಿಕೆ ಇಡು, ಹೊಂದಿಕೋ. You will not forget now. ಈಗ ಅದನ್ನು Matthew ಮರೆಯೋಕ್ಕಾಗಲ್ಲ. 21, 22 is very easy. ಅದಕ್ಕೆ ನೀವು ಮರೆಯೋದಿಲ್ಲ. ಯಾಕಂತಂದ್ರೆ ಈಗ ಮತ್ತಾಯ 21, 22 ಬಹಳ ಸುಲಭ. What is Matthew 21, 22? All things. Okay, tell after me. All things pray, believe, receive. I want you to show your fingers. Okay, look here. Say all things pray,
believe, receive. ಮತ್ತಾಯ 21-22 ವಚನ ಏನ್ ಹೇಳ್ತದೆ? ಎಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ನಂಬಿಕೆ ಇಡು, ಹೊಂದಿಕೋ. ಎಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ನಂಬಿಕೆ ಇಡು, ಹೊಂದಿಕೋ. My question, tell me for what you will pray. ಈಗ ನನ್ನ ಪ್ರಶ್ನೆ, Generally, don't answer because of this scripture. Normally, for what you pray. ನನ್ನ ಪ್ರಶ್ನೆ ಏನಂತಂದ್ರೆ, ಸಾಮಾನ್ಯವಾಗಿ ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ? Do you pray for everything? ನೀವೆಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ? But as a Christian, we should learn to pray for all things. ಆದರೆ ಕ್ರೈಸ್ತರಾಗಿದ್ಬಿಟ್ಟು ನಾವು ಎಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವಂಥದ್ದನ್ನು ಕಲ್ಕೊಳ್ಬೇಕು. Normally, as a man, we try to do everything by ourselves. ಸಾಮಾನ್ಯವಾಗಿ ಮನುಷ್ಯರಾಗಿ ನೋಡ್ರಿ, ನಾವು ನಮ್ಮ ಎಲ್ಲಾ ವಿಷಯಗಳು ನಾವೇ ಮಾಡಬೇಕು ಅಂತ If ಬಯಸ್ತೀವಲ್ಲ. it is not possible, then we pray. ಅದು ನಮ್ಮಿಂದ ಆಗಲ್ಲ ಅಂದಾಗ ನಾವು ಪ್ರಾರ್ಥನೆ ಮಾಡ್ತೀವಿ. That every man does it. ಅದು ಎಲ್ಲಾ ಮನುಷ್ಯರು ಮಾಡ್ತಾರಲ್ಲ. Jesus never taught, you try, if you can't do it, you come to me. ಯೇಸುಸ್ವಾಮಿ ನಮ್ಗೆ ಈ ಕಲಿಸಿಲ್ಲ, ನೀವು ಪ್ರಯತ್ನ ಮಾಡ್ರಿ, ನಿಮ್ಮ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಅವಾಗ ನೀವು ನನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿ. All things pray, believe, receive. ಎಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ನಂಬಿಕೆ ಇಡು, ಹೊಂದಿಕೋ. So one more time say, all things pray, believe, receive. ಎಲ್ಲಾ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡು, ನಂಬಿಕೆ ಇಡು, ಹೊಂದಿಕೋ. In family, there are so many things will be there, so many necessities will be there. ನೋಡ್ರಿ, ಒಂದು ಕುಟುಂಬದಲ್ಲಿ ಎಷ್ಟೊಂದು ಬೇಡಿಕೆಗಳು, ಎಷ್ಟೊಂದು So many ಅವಶ್ಯಕತೆಗಳಿರ್ತವೆ, challenges will be there. ಎಷ್ಟೊಂದು ಸವಾಲುಗಳು, ಸಮಸ್ಯೆಗಳಿರ್ತವೆ. Wisdom is all things we should pray, believe and receive. ಜ್ಞಾನದ ವಿಷಯ ಏನಂತಂದ್ರೆ, ಬುದ್ಧಿಯ ವಿಷಯ ಏನಂದ್ರೆ ಎಲ್ಲಾ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. In what context Jesus is saying this? ಈಗ ಯೇಸು ಸ್ವಾಮಿ ಯಾವ ಒಂದು ಸನ್ನಿವೇಶದಿಂದ, ಯಾವ ಸಂದರ್ಭಕ್ಕಾಗಿ ಮಾತಾಡ್ತಾ It ಇದ್ದಾನೆ? is the same incident what took place in Mark 11th chapter. Same thing is written here. ಈ ಮತ್ತಾಯ 11ನೇ ಅಧ್ಯಾಯದಲ್ಲಿ ಏನ್ ಬರ್ದಿದೆಯೋ ಅದು ಕೂಡ ಅದೇ ಇಲ್ಲಿ Last ಬರೆಯಲ್ಪಟ್ಟಿದೆ. week I shared from Mark 11. ನಾನು ಹೋದ್ವಾರ ಮಾರ್ಕ 11ನೇ ಅಧ್ಯಾಯದಿಂದ ಕಲ್ಸ್ಕೊಟ್ನಲ್ಲ. Hallelujah. If you have Hallelujah. not seen it, it is there in YouTube. Listen one more time. ನೀವು ಅದನ್ನು ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಆ ವಾಕ್ಯ ಇದೆ, ಅದನ್ನು The ಕೇಳಿಸ್ಕೊಳ್ರಿ. one thing which I will never get fed up is preaching Mark 11th chapter. ನಾನು ಒಂದು ವಿಷಯ ಮಾರ್ಕ 11ನೇ ಅಧ್ಯಾಯದ ವಿಷಯದಲ್ಲಿ ಎಂದು ಹೇಳಕ್ಕೆ ಬೇಜಾರನೇ ಪಡಲ್ಲ. Because the more I preach, the more I am energized. ಎಷ್ಟು ನಾನು ಅದನ್ನು ಸಾರ್ತೀನೋ ಅಷ್ಟು ನನಗೆ ಅಲ್ಲಿ ಭಾಳ ಎನರ್ಜಿ ಬರ್ತದೆ. Okay, Jesus said, here Bible says Jesus was hungry. ಇಲ್ಲಿ ಸತ್ಯವೇದ ಹೇಳ್ತದೆ, ಈ ಸ್ವಾಮಿಗೆ ಹಸಿವೆ ಆಗಿತ್ತು. He saw a fig tree, he went and searched for the fruit. It was not there. ಅಲ್ಲಿ ಆತನ ಒಂದು ಅಂಜೂರದ ಮರ ನೋಡ್ದ, ಅಲ್ಲಿ ಹಣ್ಣಿರ್ಲಿಲ್ಲ, ಅದಕ್ಕೆ ಶಾಪ ಹಾಕ್ತ. And then he said, let no fruit grow on thee here henceforth forever. ಅವಾಗ ಆತನ ಅಂಜೂರ ಮರಕ್ಕೆ ಹೇಳ್ತಾನೆ, ಈಗಲಿಂದ ನಿನ್ನ ಅಲ್ಲಿ ಹಣ್ಣು ಬಿಡಬಾರ್ದು. There are two scriptures, if you read it, it sounds different, but same incident. Okay, I'll put together, I'll explain. ಎರಡು ಸಂದರ್ಭದಲ್ಲಿ ನೋಡ್ಬೇಕು ಅಂತಂದ್ರೆ ಆ ವಾಕ್ಯಗಳು ಒಂದೇ ಕಾಣಿಸ್ತವೆ, ಆದ್ರೆ ಅಲ್ಲಿರುವಂಥದ್ದನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ. It says after one day it withered away. ಮಾರ್ಕ 11ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ ಅಂದ್ರೆ, ಒಂದಿನ ಆದ್ಮೇಲೆ ಆ ಮರ ಒಣಗಿ ಹೋಯ್ತು. But here it says as soon as Jesus spoke, it withered away, become dried. ಇಲ್ಲಿ ಮತ್ತಾಯದಲ್ಲಿ ಏನ್ ಹೇಳ್ತದೆ, ಯಾವಾಗ ಯೇಸುಸ್ವಾಮಿ ಹೇಳಿದ್ರು ಆ ಕ್ಷಣನೇ ಅಲ್ಲಿ ಆ ಮರ ಒಣಗಿ ಹೋಯ್ತು. Hallelujah. Hallelujah. So disciples surprised, what Jesus spoke, immediately it happened. ಅದಕ್ಕೆ ಅದನ್ನು ನೋಡಿ ಶಿಷ್ಯರಿಗೆಲ್ಲ ಬಹಳ ಆಶ್ಚರ್ಯ ಆಯ್ತು ಅಂತಂದ್ರೆ, ಒಂದ್ಸತಿ ಹೇಳ್ಬಿಟ್ಟು ಅಲ್ಲಿ ಒಣಗಿ ಹೋಯ್ತು. Hallelujah. Then he said in verse 21, ಆಮೇಲೆ 21ನೇ ವಚನದಲ್ಲಿ ಹೇಳ್ತಾನೆ, Jesus answered and said unto them, verily I say unto you, if you have a faith and doubt not, you shall not only do this which is done to the fig tree, but also if you shall say unto this mountain, be thou removed and be thou cast into the sea, it shall be done. ಮತ್ತಾಯ 21 ಮತ್ತು 21ನೇ ವಚನ. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ
ನಾನು ಅಂಜೂರದ ಮರಕ್ಕೆ ಮಾಡಿದ್ದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. Hallelujah. ಹಾಲೆಲೂಯಾ. First, what happened? Fig tree is dried up. ಮೊದಲೇದಾಗಿ ಏನಾಯ್ತು, ಅಲ್ಲಿ ಅಂಜೂರದ ಮರ ಒಣಗೋಯ್ತು. That was a miracle. ಅದು ಅದ್ಭುತ ಅಲ್ಲ? Everybody is surprised. ಎಲ್ರಿಗೂ ಆಶ್ಚರ್ಯ ಆಯ್ತು. Then Jesus telling, you are thinking about fig tree. You can do this. What I have done, you can do it. ಅವಾಗ ಯೇಸು ಹೇಳ್ತಾ ಇದ್ದಾರೆ, ನೀನು ಅಂಜೂರದ ಮರದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ನಾನೇನು ಮಾಡಿದ್ದೀನಿ ಅದನ್ನು ನೀನು ಮಾಡ್ಬೋದು. If you have a faith and if you don't doubt, you can speak. Not only fig tree. Fig tree is a small miracle. Even big miracles will happen. Speak to the mountain, go and fall into the sea, it will obey you. ನಿಮಗೆ ಒಂದು ಸಂಶಯ ಇಲ್ಲದೆ ನಂಬಿಕೆ ಇದ್ದರೆ ಬರೇ ಅಂಜೂರದ ಮರ ಅಲ್ಲ, ಬೆಟ್ಟಕ್ಕೂ ಹೇಳಿದ್ರು ಕೂಡ ನೀವು ಹೇಳಿದಂತೆ ಆಗ್ತದೆ. So small miracle, big miracles, all things are possible. ಅಲ್ಲಿ ಸಣ್ಣದೇ ಅದ್ಭುತ ಆಗಿರಲಿ, ದೊಡ್ಡ ಅದ್ಭುತ ಆಗಲಿ, ನಿಮ್ಮಿಂದ ಎಲ್ಲ ಸಾಧ್ಯ. Hallelujah. Hallelujah. Small miracles, big miracles, all things are possible. ಸಣ್ಣ ಅದ್ಭುತ, ದೊಡ್ಡ ಅದ್ಭುತ, ಎಲ್ಲವೂ ಸಾಧ್ಯ. So Jesus taught them how to speak to fig tree. Jesus taught them how they should speak to the mountain. ಯೇಸು ಸ್ವಾಮಿ ಹೇಗೆ ಅಂಜೂರದ ಮರಕ್ಕೆ ಮಾತಾಡಬೇಕು, ಯೇಸು ಸ್ವಾಮಿ ಹೇಗೆ ಬೆಟ್ಟಕ್ಕೆ ಮಾತಾಡಬೇಕಂತ ಕಲಿಸಿದ್ರು. Hallelujah. ಹಾಲೆಲೂಯಾ. He never said speak about the mountain. ಯೇಸು ಸ್ವಾಮಿ ಎಂದು ಬೆಟ್ಟದ ಬಗ್ಗೆ ಹೇಳು ಅಂತ ಹೇಳಿಲ್ಲ. You know, I usually if somebody falls sick, I don't ask them how are you, how do you feel. I don't ask. ಯಾರಾದ್ರೂ ಆರಾಮಿಲ್ಲ ಅಂತಂದ್ರೆ ನೀವು ಹೇಗಿದ್ದೀರಿ, ನಿಮ್ಗೆ ಹೆಂಗ್ ಅನಿಸ್ತದ ಅಂತ ಕೇಳೋದಿಲ್ಲ. If you ask how are you, what they will tell? ಈಗ ನೀವು ಹೆಂಗಿದ್ದೀರಿ ಅಂತ ಯಾರಿಗನ್ನ ಕೇಳಿದ್ರೆ ಏನು ಹೇಳ್ತಾರೆ ಹೇಳ್ರಿ? First of all, they are not well. ಮೊದಲೇದಾಗಿ ಅವ್ರಿಗೆ ಆರಾಮಿಲ್ಲ. If you ask how are you, what they will tell? ಹಿಂಗ್ ಆರಾಮಿರ್ಲಾರ್ದವ್ರಿಗೆ ಹೆಂಗಿದ್ದೀರಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಹೇಳಿ? Full explanation. ಫುಲ್ ವಿವರಣೆ ಮಾಡ್ತಾರಲ್ಲ, They speak about the problem. ಅವರ ಸಮಸ್ಯೆದ ಕುರಿತಾಗಿ ಫುಲ್ ಮಾತಾಡ್ತಾರೆ. Speaking about the problem is not a solution. ನೋಡ್ರಿ, ಸಮಸ್ಯೆದ ಕುರಿತಾಗಿ ಮಾತಾಡುವಂಥದ್ದು ಅಲ್ಲಿ ಪರಿಹಾರ ಅಲ್ಲ. If somebody is not well, I know what is the solution. I'll speak the solution. ಯಾರಿಗಾದ್ರೂ ಆರಾಮಿಲ್ಲ ಅಂತಂದ್ರೆ ನನಗೆ ಗೊತ್ತು, ಆದ್ರೆ ನಾನು ಅದನ್ನು ಮಾತಾಡದೆ ನಾನು ಅದರ ಪರಿಹಾರ ಮಾತಾಡ್ತೇನೆ. Hallelujah. The same scripture is written in Mark 11th chapter. ಇದೇ ವಾಕ್ಯನೇ ಮಾರ್ಕ 11ನೇ ಅಧ್ಯಾಯದಲ್ಲಿ ಬರ್ತದೆ. Same scripture. ಇದೇ ಸನ್ನಿವೇಶ ಮತ್ತು ಇದೇ ವಾಕ್ಯ. ಮಾರ್ಕ 11ನೇ ಅಧ್ಯಾಯ. Mark added one more with it. ಮಾರ್ಕನು ಆ ವಾಕ್ಯದೊಟ್ಟಿಗೆ ಇನ್ನೊಂದು ವಿಷಯ ಅಲ್ಲಿ ಸೇರಿಸಿದ್ದಾನೆ. Verily I say unto you, whosoever shall say unto this mountain, be thou removed, be thou cast into the sea, and shall not doubt in his heart, but shall believe those things which he says shall come to pass, he shall have whatever he says. ಮಾರ್ಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 23ನೇ ವಚನ. ಯಾವನಾದರೂ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. Hallelujah. Hallelujah. ಈ ಕಡೆ ಕೇಳಿ. He says whatever he says he will have. ಏನೆಲ್ಲ ಆತನು ಹೇಳ್ತಾನೋ ಅದನ್ನು ಹೊಂದಿಕೊಳ್ತಾನೆ. I like it so much. ಅದು ನನಗೆ ಬಹಳ ಇಷ್ಟ. Say whatever I say I will have. ನಾನು ಏನೆಲ್ಲ ಹೇಳುತ್ತೇನೋ ನಾನು ಹೇಳಿದಂತೆ ಆಗುವುದು. Now listen. ಈ ಕಡೆ ಕೇಳ್ರಿ. Any time when we pray, there are these 3 stages will be there. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಈ 3 ಹೆಜ್ಜೆಗಳು ಇರ್ತವೆ. First remember Matthew 21:22, 4 things is there. All things pray, believe and receive. ನೋಡ್ರಿ, ಮತ್ತಾಯ 21:22ರಲ್ಲಿ 4 ಹೆಜ್ಜೆಗಳಿದಾವೆ, ನೆನಪಿದೆಯಲ್ಲ? ಎಲ್ಲ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು, ನಂಬಬೇಕು ಮತ್ತು ನೀವು ಹೊಂದ್ಕೊಳ್ತೀರಾ. All things we should pray. ಅದಕ್ಕಾಗಿ ಎಲ್ಲ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Everything there is a 3 stages. ಆದ್ರೆ ಎಲ್ಲಾ ವಿಷಯಕ್ಕಾಗಿ ಅಲ್ಲಿ 3 ಹೆಜ್ಜೆಗಳಿದ್ದಾವೆ. Pray, believe, receive. ಪ್ರಾರ್ಥನೆ ಮಾಡಬೇಕು, ನಂಬಬೇಕು, ಹೊಂದ್ಕೊಳ್ಬೇಕು. Show your finger like this and tell after me. Pray, believe, receive. ಎಲ್ರು ಹೇಳ್ರಿ. ಪ್ರಾರ್ಥನೆ ಮಾಡು, ನಂಬು, ಹೊಂದಿಕೋ. Now speak to the mountain. ಇಲ್ಲಿ ಬೆಟ್ಟಕ್ಕೆ ಮಾತಾಡು. What he says, speak to the mountain, believe and receive. ಬೆಟ್ಟಕ್ಕೆ ಮಾತಾಡು, ನಂಬು, ಹೊಂದಿಕೋ.
ಹೊಂದಿಕೋ. Say speak, believe, receive. ಇಲ್ಲೇನಿದೆ ಅಂತಂದ್ರೆ ಮಾತಾಡು, ನಂಬು, ಹೊಂದಿಕೋ. Speak to what? ಯಾವುದಕ್ಕೆ ಮಾತಾಡಬೇಕು? ಬೇರೊಬ್ಬರ ಜೊತೆ ಮಾತಾಡಿದೆ ಅಪ್ಪ ಮನಸ್ಸು ಶಾಂತಿ ಆಯ್ತು. ನೋ ಯೂಸ್. ಬೇರೆಯವ್ರ ಜೊತೆ ಮಾತಾಡಿದ್ರೆ ನಾವು ಅಂತೀವಲ್ಲ ಮನಸ್ಸು ಶಾಂತಿ ಆಗ್ತದೆ, ಆದರೆ ಅದರಿಂದ ಏನು ಉಪಯೋಗ ಆಗಲ್ಲ. Because the person who listens to you, if he keeps his mouth shut, okay. ಯಾರು ಮುಂದೆ ನೀವು ಮಾತಾಡ್ತಾ ಇದ್ದೀರಿ ಅವ್ರ ಬಾಯಿ ಮುಚ್ಕೊಂಡಿದ್ರೆ ಅಂದ್ರೆ ಪರವಾಗಿಲ್ಲಲ್ಲ. He goes and tells 10 people, do you know what problem he has? Do you know what problem she has? Then what will happen? ನೀವು ಹೇಳಿರುವಂಥ ಸಮಸ್ಯೆದ ಕುರಿತು ಅವ್ರು ಹೋಗಿ 10 ಜನರಿಗೆ ಹೇಳಿದ್ರೆ ನಿನಗೆ ಗೊತ್ತಾ ಅವ್ರಿಗೇನು ಸಮಸ್ಯೆ ಅಂತ ಹೇಳಿದ್ರೆ ನಿಮ್ಮ ಗತಿ ಏನಾಗ್ತದೆ ಹೇಳ್ರಿ. You should speak to the mountain. ಅದಕ್ಕೆ ನೀವೇ ನಿಮ್ಮ ಬೆಟ್ಟಕ್ಕೆ ಮಾತಾಡಬೇಕು. ಯಾರು ಬೆಟ್ಟ ಜೊತೆ ಮಾತಾಡಬೇಕು? ಇಲ್ಲ, ಪಾಸ್ಟರ್ ಮಾತಾಡಬೇಕು. ಪಾಸ್ಟರ್ ಮಾತಾಡಬೇಕಾ? ನೀವು ಮಾತಾಡಬೇಕು. You should speak to, it is very very clear it is. You should speak to your mountain. ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ, ಏನಂದ್ರೆ ನೀವು ನಿಮ್ಮ ಬೆಟ್ಟಕ್ಕೆ ಮಾತಾಡಬೇಕು. Pastor he is here to teach. ಪಾಸ್ಟರ್ ಇಲ್ಲಿ ಏನು ಮಾಡ್ತಾರೆ ಅದನ್ನು ಕಲಿಸ್ಕೊಡ್ತಾರಷ್ಟೇ. Sometimes they say, no, you are nearer to God, no? So God will hear your prayer. ಕೆಲವು ಜನ ಹೇಳ್ತಾರೆ, ಇಲ್ಲಣ್ಣ ನೀವು ಭಾಳ ದೇವ್ರಿಗೆ ಸಮೀಪ ಆಗಿದ್ರಿ, ಅದಕ್ಕೆ ದೇವ್ರು ನಿಮ್ಮ ಮಾತನ್ನು ಕೇಳ್ತಾರೆ. No, who told you are far from God? ಈಗ ನೀವು ದೇವರಿಂದ ದೂರ ಆಗಿದ್ದೀರಿ ಅಂತ ಯಾರು ಹೇಳಿದ್ರು? I am also nearer to God, you are also nearer to God. ನಾನು ದೇವರ ಸಮೀಪದಲ್ಲಿದ್ದೀನಿ, ನೀವು ಕೂಡ ದೇವರ We ಸಮೀಪದಲ್ಲಿದ್ದೀರಿ. all are seated in the heavenly places in Christ Jesus. ನಾವೆಲ್ಲರೂ ಯೇಸುವಿನ ಜೊತೆ ಆ ಸಿಂಹಾಸನದಲ್ಲಿ ಯೇಸುವಿನೊಟ್ಟಿಗೆ ಕೂತ್ಕೊಂಡಿದ್ದೇವೆ. Yes or no? ಹೌದಾ ಇಲ್ಲ? Yes. Illana, your faith is more, no, it will happen. ಕೆಲವು ಜನ ಹೇಳ್ತಾರೆ, ಇಲ್ಲಣ್ಣ ನಿಮ್ಮ ನಂಬಿಕೆ ಜಾಸ್ತಿ ಅದಲ್ಲ, ಅದಕ್ಕೆ ನೀವು ಹೇಳಿದಂತ ಆಗ್ತದ. I also have a God's faith, you also have a God's faith. ಆದ್ರೆ ನಿಮ್ಮಲ್ಲಿಯೂ ದೇವರ ನಂಬಿಕೆ ಇದೆ, ನನ್ನಲ್ಲಿ ದೇವರ ನಂಬಿಕೆ ಇದೆ. Listen, you don't decide somebody has a more faith by seeing the results. ನೋಡ್ರಿ, ಯಾರ ಹತ್ರನೂ ಜಾಸ್ತಿ ನಂಬಿಕೆ ಇದೆ ಅಂತ ಅವ್ರಿಗೆ ಸಿಕ್ಕಿರುವಂತ ಒಂದು ಫಲಿತಾಂಶದ ಮೂಲಕ ನೀವು ಅದನ್ನು ನಿರ್ಧಾರ ಮಾಡಕ್ಕಾಗಲ್ಲ. We all have same faith. ನೋಡ್ರಿ, ನಮ್ಮೆಲ್ಲರ ಹತ್ರ ಒಂದೇ ತರದ ನಂಬಿಕೆ ಇದೆ. ಯಾಕಂದ್ರೆ ದೇವರು ತನ್ನ ನಂಬಿಕೆಯನ್ನು ನಮ್ಮ ಒಳಗಡೆ ಹಾಕಿದ್ದಾನಲ್ಲ. Hallelujah. Some people, no, they when somebody comes and says, they feel very happy. Yeah, I will pray for you. Okay, you listen to me. ಯಾರಾದ್ರೂ ನೋಡ್ರಿ, ಕೆಲವು ಜನ ಬಂದು ನನ್ನ ಸಲ ಪ್ರೇಯರ್ ಮಾಡು ಅಂತಂದ್ರೆ ಅವ್ರಿಗೆ ಬಹಳ ಖುಷಿ ಆಗ್ತದೆ. ಓ ಕರೆಕ್ಟ್ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. I will pray, you send offering, I will do it. ಅವ್ರು ಹೇಳ್ತಾರೆ, ಆಯ್ತು ಪರವಾಗಿಲ್ಲ, ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ನಮ್ಮ ಸಲ ಕಾಣಿಕೆ ಕಳಿಸ್ರಿ. Prayer is not business. ನೋಡ್ರಿ, ಪ್ರಾರ್ಥನೆ ಅಂತ ಅನ್ನುವಂಥದ್ದು ಅದೇನು ವ್ಯಾಪಾರ ಅಲ್ಲ. Prayer is something, a relationship with God. ಪ್ರಾರ್ಥನೆ ಅನ್ನುವಂಥದ್ದು ದೇವರೊಟ್ಟಿಗೆ ಇರುವಂತ ಸಂಬಂಧ ಆಗಿದೆ. All these things happens because we don't understand how the faith works. ಇದೆಲ್ಲ ಈ ತರವಾದಂತ ವಿಷಯ ಯಾಕಾಗ್ತದೆ ಅಂದ್ರೆ ನಮಗೆ ನಂಬಿಕೆ ಕುರಿತಾಗಿರುವಂತ ಒಂದು ತಿಳುವಳಿಕೆ ಇಲ್ಲ. Every believer will pray. ನೋಡ್ರಿ, ಪ್ರತಿಯೊಬ್ಬ ವಿಶ್ವಾಸಿ ಪ್ರಾರ್ಥನೆ ಮಾಡ್ತಾರೆ. Every believer will believe. ಪ್ರತಿಯೊಬ್ಬ ವಿಶ್ವಾಸಿ ವಿಶ್ವಾಸ ಅಥವಾ ನಂಬಿಕೆ ಇಡ್ತಾರೆ. Belief and faith same it is, okay? ನಂಬುವಂಥದ್ದು ಮತ್ತು ಅಲ್ಲಿ ವಿಶ್ವಾಸ ಇಡುವಂಥದ್ದು ಎರಡು ಒಂದೇ ಆಗಿದೆ. The only problem is they don't understand how faith operates. ಆದ್ರೆ ಒಂದೇ ಸಮಸ್ಯೆ ಏನಂದ್ರೆ ಹೇಗೆ ನಂಬಿಕೆ ಕಾರ್ಯ ಮಾಡ್ತದೆ ಅನ್ನುವಂಥದ್ದು ಅವ್ರಿಗೆ ಅರ್ಥನೇ ಆಗಲ್ಲ. If they understand how faith operates, they will receive all the answers what they are supposed to receive. ಯಾವಾಗ ನಂಬಿಕೆಯನ್ನು ಕುರಿತಾಗಿ ಅವರಿಗೆ ಅರ್ಥ ಆಯ್ತಂದ್ರೆ ಏನೆಲ್ಲ ಅವರು ಪ್ರಾರ್ಥನೆ ಮಾಡಿದಾರೋ ಎಲ್ಲದಕ್ಕೂ ಉತ್ತರ ಹೊಂದ್ಕೊಳ್ತಾರೆ. If they know how faith operates, they will not depend on somebody's prayer. ಅವರಿಗೆ ಹೇಗೆ ನಂಬಿಕೆಯಲ್ಲಿ ಕಾರ್ಯ ಮಾಡ್ತದೆ ಅಂತ ಗೊತ್ತಾದ್ರೆ ಇನ್ನೊಬ್ಬರ ಪ್ರಾರ್ಥನೆ ಮೇಲೆ ಅವರ ಆಧಾರವಾಗಿರಲ್ಲ. I know, I pray. Bible says to pray. I can pray. I can believe. I can receive. ಅವ್ರು ಹೇಳ್ತಾರೆ, ನನಗೆ ಗೊತ್ತು, ಈಗ ನನಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ನನಗೆ ಗೊತ್ತು, ನಾನು ಪ್ರಾರ್ಥನೆ ಮಾಡಿದಾಗ ನನಗೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ, ನಾನು ಹೊಂದಿಕೊಳ್ತೀನಿ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ ಅವರು. One more time, we'll read one more scripture, very important scripture. I'll keep reading it again and again. Romans 3:27. ಇನ್ನೊಂದು ವಾಕ್ಯನ ಓದ್ಕೊಳ್ಳೋಣ ಅಂತ, ಅದು ಬಹಳ ಮುಖ್ಯ. ಪದೇ ಅದನ್ನು ನಾನು ನಿಮಗೆ ಹೇಳ್ತಾನೆ ಇರ್ತೇನೆ. ರೋಮ 3ನೇ ಅಧ್ಯಾಯ 27ನೇ ವಚನ. Where is boasting then? It is excluded by what law? Of works? Nay, but by
the law of faith. ಹಾಗಾದರೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವೆಲ್ಲಿ ಅದು ಇಲ್ಲದೆ ಹೋಯಿತು. ಯಾವ ಪ್ರಮಾಣದಿಂದ? ಕರ್ಮ ಮಾರ್ಗವನ್ನು ಅನುಸರಿಸುವುದರಿಂದಲೋ ಅಲ್ಲ, ವಿಶ್ವಾಸ ಮಾರ್ಗವನ್ನು ಅನುಸರಿಸುವುದರಿಂದಲೇ. Hallelujah. Hallelujah. Here, this English Bible says it calls law of faith. ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತದೆ ಅಂದರೆ ಆ ನಂಬಿಕೆಗೆ ನಂಬಿಕೆಯ ನಿಯಮ ಅಂತ ಹೇಳ್ತಾರೆ. All of us say law of faith. ನಂಬಿಕೆಯ ನಿಯಮ. Faith is law. ನೋಡ್ರಿ, ನಂಬಿಕೆ ಅಂತನ್ನುವಂಥದ್ದು ಒಂದು ನಿಯಮ, ಕಾನೂನು ಥರ. It will work for everybody. ಇದು ಎಲ್ರಿಗಾಗಿ ಕಾರ್ಯ ಮಾಡ್ತದೆ. I always explain gravitational force is a law. ನಾನು ಅದಕ್ಕೆ ಹೇಳ್ತೇನೆ, ಗುರುತು ಆಕರ್ಷಣೆ ಆದಂಥ ಶಕ್ತಿ ಅದೇನಿದೆಯಲ್ಲ ಎಲ್ಲರ ಸಲುವಾಗಿ ಕೆಲಸ ಮಾಡ್ತದೆ. If I throw something, it will fall down. ಯಾವುದೇ ಒಂದು ವಿಷಯನ ಮೇಲಿಂದ ಬಿಸಾಡಿದ್ರೆ ಅದು ಕೆಳಗಡೆನೆ ಬೀಳ್ತದೆ. If she throws also, it will fall down. ನಾನು ಬಿಸಾಡಿದ್ರು ಅದು ಕೆಳಗಡೆನೆ ಬೀಳ್ತದೆ. Yes or no? ಹೌದಾ ಇಲ್ಲ? Gravitational force will work for everyone. ಗುರುತ್ವಾಕರ್ಷಣೆ ಶಕ್ತಿ ಏನಿದೆ ಅದು ಎಲ್ರಿಗಾಗಿ ಕಾರ್ಯ ಮಾಡ್ತದೆ. It will work for man, it will work for women. ನೋಡ್ರಿ, ಸ್ತ್ರೀಯರಿಗಾಗಿ ಆಗ್ಲಿ ಪುರುಷರಿಗಾಗ್ಲಿ ಅದು ಕಾರ್ಯ ಮಾಡ್ತದೆ. It will work for girls also. ಹುಡುಗಿಯರಿಗೂ ಕಾರ್ಯ It ಮಾಡ್ತದೆ. will work for children also. ಮಕ್ಕಳಿಗಾಗಿನೂ ಕಾರ್ಯ ಮಾಡ್ತದೆ. Hallelujah. Hallelujah. Because gravitational force is gravitational force. ಗುರುತು ಆಕರ್ಷಣೆ ಶಕ್ತಿ ಏನಿದೆಯಲ್ಲ ಅದು ಒಂದು ನಿಯಮ ಆಗಿದೆ. The same way faith will work for everybody. ಅದೇ ರೀತಿಯಲ್ಲಿ ಈ ನಂಬಿಕೆ ನಿಯಮ ಎಲ್ರಿಗಾಗಿ ಕಾರ್ಯ ಮಾಡ್ತದೆ. We should not talk. ನೀವು ಮಾಡಿದೆ ಆಗ್ತದೆ, ನಾವು ಮಾಡಿದೆ ಆಗ್ತದೆ, like that we should not talk. ಮತ್ತೆ ಅದಕ್ಕೆ ಅರ್ಥ ಮಾಡಿಕೊಳ್ಬೇಕಂದ್ರೆ ನಾವು ಈ ತರ ಮಾತಾಡಬಾರ್ದು. ಏನಂದ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ಉತ್ತರ ಸಿಗ್ತದೆ, ನಾನು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗಲ್ಲ ಅಂತ ಮಾತೇ ಆಡಕ್ ಹೋಗ್ಬಾರ್ದು. will answer everyone's prayer. ದೇವರು ಪ್ರತಿಯೊಬ್ಬೊಬ್ಬರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Faith works. ಯಾಕಂದ್ರೆ ನಂಬಿಕೆ ಕಾರ್ಯ Now ಮಾಡ್ತದೆ. coming to the mountain. ಈಗ ಬೆಟ್ಟದ ಬಗ್ಗೆ ನೋಡೋಣ. There are 3 stages I told you. ನಿಮ್ಗೆ ನಾಗ್ಲೇ ಹೇಳಿದೆ 3 ಹೆಜ್ಜೆಗಳಿದ್ದಾವೆ. Prayer means basically pray, believe and receive. ಪ್ರಾರ್ಥನೆ ಮಾಡೋದು ಅಂತಂದ್ರೆ ಅರ್ಥ ಪ್ರಾರ್ಥನೆ ಮಾಡೋದು, ನಂಬೋದು, ಹೊಂದಿಕೊಳ್ಳೋದು. Or speak, believe and receive. ಅದನ್ನ ಇನ್ನೊಂದ್ ತರ ಹೇಳ್ಬೇಕು ಅಂತಂದ್ರೆ ಮಾತಾಡು, ನಂಬು, ಹೊಂದಿಕೋ. How long we should pray? How long we should believe? ಎಷ್ಟು ಸಮಯಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕು, ಎಷ್ಟು ಸಮಯಕ್ಕಾಗಿ ನಾನು ನಂಬಬೇಕು. How long we should speak? How long we should believe? ಎಷ್ಟು ಸಮಯಕ್ಕಾಗಿ ನಾನು ಮಾತಾಡಬೇಕು, ಎಷ್ಟು ಸಮಯಕ್ಕಾಗಿ ನಾನು ನಂಬಬೇಕು. That is where the problem comes. ಅಲ್ಲಿನೇ ಸಮಸ್ಯೆ ಬರ್ತದೆ ನೋಡ್ರಿ. Maybe we will try for some days. ನೋಡ್ರಿ, ಪ್ರಾರ್ಥನೆ ಮಾಡೋದು ಕೆಲವು ದಿನಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, We will believe. ಕೆಲವು ದಿನಕ್ಕಾಗಿ ನಂಬ್ತೇವೆ. Then we will tell with our mouth only, ಇದು ದೇವರ ಚಿತ್ತ ಇಲ್ಲ ಬಿಡ್ರಿ, ದೇವರ ಚಿತ್ತ ಇಲ್ಲ ಬಿಡ್ರಿ. ನಾ ಎಷ್ಟು ಪ್ರೇಯರ್ ಮಾಡಬೇಕು, ಎಷ್ಟು ಅರಿಕೆ ಮಾಡಬೇಕು, ಬೇಡ ಬಿಟ್ಬಿಟ್ಟು. That is why the third stage is there called receive. ಅದಕ್ಕೆ 3ನೇ ಹೆಜ್ಜೆ ಹೊಂದಿಕೋ ಅದು ಇದೆ ಅಲ್ಲಿ. Means till you receive you should speak. 3ನೇ ಹೆಜ್ಜೆಯ ಅರ್ಥ ಏನಂದ್ರೆ ನಾವು ಹೊಂದಿಕೊಳ್ಳುವವರೆಗೆ ನಾವು ಮಾತಾಡಬೇಕು. Till you receive you should believe. ನಂಬಿಕೊಳ್ಳುವವರೆಗೂ ನಾವು ನಂಬುತ್ತಾನೇ ಇರಬೇಕು. Till I receive I will pray, I will believe. ಹೊಂದಿಕೊಳ್ಳುವವರೆಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ನಂಬುತ್ತಾನೇ ಇರ್ತೇನೆ. One more time. Till I receive I will speak, I will believe. ಹೊಂದಿಕೊಳ್ಳುವವರೆಗೂ ನಾನು ಹೇಳ್ತಾನೇ ಇರ್ತೇನೆ, ನಂಬುತ್ತಾನೇ ಇರ್ತೇನೆ. The day you stop your faith. ಯಾವ ದಿನ ನೀವು ಹೇಳೋದು ನಂಬೋದು ನಿಲ್ಲಿಸ್ಬಿಡ್ತೀರೋ ಅಲ್ಲಿ ನಿಮ್ಮದು ಅದು ಏನಿದೆ ಅಲ್ಲೇ ಮುಕ್ತಾಯ ಆಗ್ಬಿಡ್ತದೆ. Over it is. ಅಲ್ಲಿ ಮುಕ್ತಾಯ ಆಗ್ಬಿಡ್ತದೆ. If you keep doing it, you are a winner. ಆದರೆ ಹೇಳ್ತಾನೇ ಇದ್ದೀರಿ, ನಂಬ್ತಾನೇ ಇದ್ದೀರಿ ಅಂದರೆ ನಿಮ್ಮ ಖಂಡಿತವಾಗಿ ನೀವು ಜಯಶಾಲಿ You ಆಗ್ತೀರಾ. should not quit. You should not stop. ಅದಕ್ಕೆ ಪ್ರಾರ್ಥಿಸುವಂಥದ್ದು ಮತ್ತು ನಂಬುವಂಥದ್ದು ಅಲ್ಲಿ ಬಿಟ್ಟು ಬಿಡಬಾರ್ದು ಮಧ್ಯದಲ್ಲಿ. There's one wonderful scripture in the Bible. You know the scripture I like most. ಅದ್ಭುತವಾದಂಥ ಒಂದು ವಾಕ್ಯ ಇದೆ ಬೈಬಲ್ನಲ್ಲಿ, ನನಗೆ ತುಂಬಾ ಇಷ್ಟ. Verse 4. ಯಾಕೋಬ 2ನೇ ಅಧ್ಯಾಯ 3ನೇ ಅಧ್ಯಾಯ 4ನೇ ವಚನ. Behold,
also the ships, which though they be so great and are driven of fierce winds, yet are they turned about with a fiery small hem, whithersoever the governor listeth. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. Shall we tell in Kannada? All of you tell in Kannada. ಎಲ್ಲರೂ ನನ್ನೊಟ್ಟಿಗೆ ಹೇಳೋಣ, ಹೇಳ್ರಿ. ಹಡಗುಗಳನ್ನು ನೋಡಿರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. Hallelujah. Hallelujah. James is talking about ship. ಇಲ್ಲಿ ಯಾಕೋಬನು ಒಂದು ಹಡಗಿನ ಬಗ್ಗೆ ಮಾತಾಡ್ತಾ It ಇದ್ದಾನೆ. is so big. ಈ ಹಡಗು ದೊಡ್ಡದಾಗಿದೆ. It may rain, the winds may blow, anything can come, no problem. ಅಲ್ಲಿ ಮಳೆ ಬರ್ಬೋದು, ಅಲ್ಲಿ ಅಲೆ ಬಡಿಬೋದು, ಏನೇ ಆದ್ರೂ ಸಮಸ್ಯೆ ಇಲ್ಲ. For example, ಉದಾಹರಣೆಗಾಗಿ they are starting from Mumbai. ಈಗ ಈ ಹಡಗು ನೋಡ್ರಿ ಮುಂಬೈಯಿಂದ ಪ್ರಾರಂಭ They ಆಗ್ತಾ have ಇದೆ. decided we should go to Chennai. ಈಗ ಆ ಹಡಗಿನಲ್ಲಿ ಚೆನ್ನೈಗೆ ಹೋಗ್ಬೇಕಂತ ನಿರ್ಧಾರ ಮಾಡಿದ್ದಾರೆ. They have decided. ಈಗ ಅವ್ರು ನಿರ್ಧಾರ They ಮಾಡಿದ್ದಾರೆ. have loaded all the goods. ಎಲ್ಲ ಸಾಮಾನುಗಳನ್ನೆಲ್ಲ ಹಡಗಿನಲ್ಲಿ ಹಾಕಿದ್ದಾರೆ. It can rain, it can shine, maybe whatever happens outside doesn't matter. ಹೊರಗಡೆ ಮಳೆ ಬರಲಿ, ಹೊರಗಡೆ ಅಲೆಗಳು ಬಡಿದ್ರೂ ಕೂಡ ಆ ಹಡಗಿಗೆ ಏನೇ ಸಮಸ್ಯೆ ಆಗಲ್ಲ. Small rudder, that captain of the ship controls it. He decided I should take it to Chennai, he will take it to Chennai. ಆ ಹಡಗು ನಡೆಸುವಂತ ಆ ಕ್ಯಾಪ್ಟನ್ ಯಾರು ಇರ್ತಾರಲ್ಲ, ಆತನು ಒಂದು ಸಣ್ಣ ಚುಕ್ಕಾಣಿ ಇರ್ತದಲ್ಲ, ಅದರಿಂದ ಆತನು ಅದನ್ನು ಖಂಡಿತವಾಗಿ ಅಲ್ಲಿ ಚೆನ್ನೈಗೆ ಹೋಯ್ತಾನೆ. ಯಾಕಂದ್ರೆ ಆತನು ನಿರ್ಧಾರ ಮಾಡಿದ್ದಾನೆ, ಅದನ್ನು ಅಲ್ಲಿ ನೆರವೇರಿಸ್ತಾನೆ. Our life is a journey. ಹಾಗೇನೆ ನೋಡ್ಬೇಕು ಅಂದ್ರೆ ನಮ್ಮ ಜೀವಿತ ಕೂಡ ಒಂದು ಪ್ರಯಾಣ ತರ. Rain will come, wind will blow, storm will be there, everything will be there. ಮಳೆ ಬರ್ತದೆ, ಅಲ್ಲಿ ಬಿರುಗಾಳಿ ಬರ್ತದೆ, ಎಲ್ಲ ಸಮಸ್ಯೆಗಳಿರ್ತವೆ. If you decide where you have to go, you can reach your destination through your tongue. James says your tongue is like a rudder. ಇಲ್ಲಿ ನಾವು ನಮ್ಮ ಒಂದು ಗುರಿ ನಿರ್ಧಾರ ಮಾಡಿದ್ರೆ, ಅಲ್ಲಿ ಹೋಗಬೇಕು ಅಂತ ನಾವು ನಿರ್ಧಾರ ಮಾಡಿದರೆ, ಅದು ಇಲ್ಲಿ ಯಾಕೋಬನು ಆ ಚುಕ್ಕಾಣಿಗೆ ನಾಲ್ಗೆ ಎಂಬುದಾಗಿ ಹೇಳ್ತಾನೆ. ಸೊ ನಮ್ಮ ನಾಲ್ಗೆ ಮೂಲಕ ನಾವು ಏನು ಮಾಡಬೇಕಂತ ನಿರ್ಧಾರ ಮಾಡಿದೀವೋ ಅಲ್ಲಿ ಮುಟ್ಟಬಹುದು ನಾವು. That is why we should speak the word of God. ಅದಕ್ಕಾಗಿಯೇ ದೇವರ ವಾಕ್ಯವನ್ನು ನಾವು ಬಾಯಿ ತೆಗೆದು ಹೇಳಬೇಕು. Speak the promises of God. ನಾವು ದೇವರ ವಾಗ್ದಾನಗಳನ್ನು ನಮ್ಮ ಬಾಯಿನಿಂದ ಮಾತಾಡಬೇಕು. Speaking the promises of God, we are reaching our destination. ಯಾವಾಗ ನಾವು ದೇವರ ವಾಗ್ದಾನವನ್ನು ನಾವು ಹೇಳ್ತೀವೋ, ನಾವು ನಮ್ಮ ಗುರಿಯನ್ನು ಮುಟ್ತೇವೆ. For example, ಉದಾಹರಣೆಗಾಗಿ, we all don't go to ship. Okay, now I'll give better. For example, you take a car. ಈಗ ಹೆಚ್ಚಾಗಿ ನೋಡ್ರಿ, ನಾವೇನು ಹಡಗದಾಗ ಹೋಗಂಗಿಲ್ಲಲ್ಲ. ಸೊ ಅದಕ್ಕೆ ಉದಾಹರಣೆ ನೋಡ್ಬೇಕಂದ್ರೆ ಕಾರ್ ತಗೊಂಡ. You are going to Hyderabad. ಈ ಕಾರಲ್ಲಿ ನಾವು ಹೈದ್ರಾಬಾದ್ ಹೋಗ್ತಾ ಇದೀವಿ. How much time it takes? ಇಲ್ಲಿಂದ ಹೈದ್ರಾಬಾದ್ ಹೋಗಕ್ಕೆ ಎಷ್ಟು ಸಮಯ ಆಗ್ತದೆ? ಕಾರ್ನಲ್ಲಿ ಹೋದ್ರೆ ಎಷ್ಟು ಸಮಯ ಆಗ್ತದೆ? 4 hours. 3 ಇಲ್ಲ ಅಂದ್ರೆ 4 ತಾಸು. Hello, if you don't know the route, I'll help you. You have a GPS, you have to go to Humnabad, Zairabad, like that you have to go. GPS ಇದೆ, ಹುಮ್ನಾಬಾದ್, ಜೈರಾಬಾದ್, ಆ ಮೂಲಕ ಹೋಗ್ಬೇಕು. You can reach within 3 hours, 4 hours. 3 ಇಲ್ಲ ಅಂದ್ರೆ 4 ತಾಸ್ನಾಗ ಹೈದ್ರಾಬಾದ್ ಮುಟ್ತೀವಿ ನಾವು. Instead of going to Humnabad, instead of going there, if you go in Jewelry Road. ಈಗ ಹುಮ್ನಾಬಾದ್ ರೂಟಿಂದ ಹೋಗ್ಲಾರ್ದನೆ ನಾವು ಜೇವರ್ಗಿ ರೂಟ್ ಹಿಡಿದ್ರೆ 3 hours, 4 hours. 3 ಗಂಟೆ ಆಯ್ತು, 3 ತಾಸು ಆಯ್ತು, 4 ತಾಸು ಆಯ್ತು. What will happen? ಏನಾಗ್ತದೆ ಹೇಳ್ರಿ? Hyderabad will not come. ಅಲ್ಲಿ ಹೈದ್ರಾಬಾದ್ ಬರಲ್ಲ. Surpur will come, Mysore will come. ಸುರ್ಪುರ್, ಲಿಂಗಸೂರು, ಅದೆಲ್ಲ ಆ ಊರುಗಳು ಬರ್ತಾವ. But you are calling me and say, Pastor, pray. ಈಗ ನೀವು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೀರಿ ಏನಂದ್ರೆ, ಪಾಸ್ಟ್ರೆ ಪ್ರಾರ್ಥನೆ ಮಾಡ್ರಿ. I pray here.
ನಾನಿಲ್ಲಿ ಪ್ರಾರ್ಥನೆ ಮಾಡ್ತಾ Tell ಇದ್ದೀನಿ. the church to fast and pray. ಇಲ್ಲ ಸಭೆಗೂ ಪ್ರಾರ್ಥನೆ ಉಪವಾಸ ಇದ್ದು ಪ್ರಾರ್ಥನೆ We ಮಾಡಕ್ all ಹೇಳ್ರಿ. fast and pray. ನಾವೆಲ್ಲರೂ ಉಪವಾಸ ಇದ್ದು ಪ್ರಾರ್ಥನೆ After 1 ಮಾಡ್ತೀವಿ. hour, where you will go? ಈಗ 1 ತಾಸು ಆದ್ಮೇಲೆ ನಾವು ಎಲ್ಲಿ ಹೋಗ್ತೀವಿ ಹೇಳ್ರಿ? After 2 hours, you will reach Bellary, sure. But ಈಗ you will never come back to Hyderabad. ಇನ್ನು 1 ತಾಸು ಹೆಚ್ಚು 2 ತಾಸು ಆದ್ರೂ ನಾವು ಹೈದರಾಬಾದ್ ಹೋಗಂಗಿಲ್ಲ ಅಂದ್ರೆ ಬಳ್ಳಾರಿ And ಮುಟ್ಬಿಡ್ತೀವಿ. if you keep on going, you will go to Bangalore. ಹಂಗೆ ಮುಂದೆ ಹೋದ್ರೆ ಬೆಂಗಳೂರಿಗೆ ಮುಟ್ಬಿಡ್ತೀವಿ. Now, what is the problem? ಈಗ ಸಮಸ್ಯೆ ಏನಾಯ್ತು? All are praying, no? ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದಾರಲ್ಲ, All prayer hours are praying. ಎಲ್ಲ ಪ್ರಾರ್ಥನೆ ಗೋಪುರದಲ್ಲಿ ಕೂಡ ಪ್ರಾರ್ಥನೆ You ಮಾಡ್ತಾ will ಇದ್ದಾರೆ. never reach your destination. ನೀವು ಎಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಮುಟ್ಟಕ್ಕೆ ಆಗಂಗಿಲ್ಲ ನಿಮಗೆ. Sometimes they ask, "ಅಣ್ಣ, ನೀವು ಪ್ರೇಯರ್ ಮಾಡಿದ್ರೆ ಯಾಕೆ ಆಗಿಲ್ಲ?" ಅದಕ್ಕೆ ಕೆಲವು ಜನ ಬಂದು ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿದ್ರಲ್ಲ ಅಂದ್ರೂ ಯಾಕೆ ಆಗ್ಲಿಲ್ಲ? ಮಾಡಿಲ್ಲ, even 1000 ಮಂದಿ ಪ್ರೇಯರ್ ಮಾಡಿದ್ರೆ ಏನು ಆಗಲ್ಲ. ನಾನ್ ಪ್ರಾರ್ಥನೆ ಮಾಡೋದಲ್ದೆ 1000 ಜನ ಪ್ರಾರ್ಥನೆ ಮಾಡಿದ್ರು ಏನು ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ನೀವು ಹಿಡಿದಿರುವಂತ ದಾರಿನೇ ತಪ್ಪಲ್ಲ. Totally opposite route you are going. ಯಾಕಂದ್ರೆ ಅಲ್ಲಿ ವಿರುದ್ಧವಾಗಿರುವಂತ ರೋಡ್ ನಲ್ಲಿ ಹೋಗ್ತಾ ಇದೀರಲ್ಲ. Miracles is the grace of God. ನೋಡ್ರಿ, ಅದ್ಭುತ ಅಂತ ಅನ್ನುವಂಥದ್ದು ದೇವರ ಕೃಪೆ. And especially when you preach, gospel, people who don't know God, they should believe God. God performs it. ವಿಶೇಷವಾಗಿ ಯಾವಾಗ ನಾವು ಅಲ್ಲಿ ಅನ್ಯ ಜನರ ಮಧ್ಯದಲ್ಲಿ ಸುವಾರ್ತೆ ಸಾರ್ತೀವೋ, ಅವ್ರ ದೇವ್ರು ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ದೇವ್ರು ಅವ್ರ ಮಧ್ಯದಲ್ಲಿ ಅದ್ಭುತ ಮಾಡ್ತಾನೆ. Believers, miracle is in their mouth. ಒಬ್ಬ ವಿಶ್ವಾಸಿಗೆ ಅವರ ಅದ್ಭುತ ಅವರ ಬಾಯಲ್ಲಿಯೇ ಇದೆ. 1000 people pray also, if your tongue doesn't change, miracle will not happen. 1000 ಜನರು ಪ್ರಾರ್ಥನೆ ಮಾಡಿದ್ರು ಕೂಡ ನಿಮ್ಮ ನಾಲ್ಗೆ ಬದಲಾಗ್ಲಿಲ್ಲ ಅಂದ್ರೆ ಅಲ್ಲಿ ಅದ್ಭುತ ಆಗೋದೇ ಇಲ್ಲ. Hallelujah. Hallelujah. What has to be done? Very simple. Instead of going towards the steering, you have to change the opposite direction. If you go in the right route, you will reach. ಈಗ ನೋಡ್ರಿ, ನಾವು ಕಾರಲ್ಲಿ ಕೂತ್ಕೊಂಡು ನಾವು ಬಳ್ಳಾರಿ ಕಡೆ ಹೋಗ್ತಾ ಇದೀವಲ್ಲ, ಈಗ ನಮಗೆ ಗೊತ್ತಾಯ್ತು ಅಂದ್ರೆ ನಾವೇನ್ ಮಾಡಬೇಕು? ಅದು ನಮ್ಮ ಗಾಡಿದು ಏನು ಸ್ಟರಿಂಗ್ ಅದ, ಅದನ್ನ ನಾವು ಹೈದರಾಬಾದ್ ಕಡೆ ತಿರುಗಿಸ್ಬೇಕು. ಆಯ್ತು, ನಾವು ಹೈದರಾಬಾದ್ ಬಿಟ್ಟು ಬಿಡ್ತೀವಿ. Tell you something. ಅದಕ್ಕೆ ನಿಮ್ಗೆ ಒಂದು ವಿಷಯ ಹೇಳ್ತೀನಿ. Every time when you talk, your vehicle is moving. ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರತಿ ಸಮಯದಲ್ಲಿ ನೀವು ಮಾತಾಡುವಾಗ ನಿಮ್ಮ ಒಂದು ಗಾಡಿ ಮುಂದೆ ಹೋಗಕತ್ತದ. Which direction you are going depends on what you talk. ನೀವು ಏನು ಮಾತಾಡ್ತೀರೋ ಅದರ ಆಧಾರ ಮೇಲೆನೆ ನಿಮ್ಮ ಗಾಡಿ ಅಲ್ಲಿ ದಿಕ್ಕು ಅಲ್ಲಿ ನಿರ್ಧಾರ ಆಗ್ತದೆ. Hallelujah. Hallelujah. Life is not a struggle. ನೋಡ್ರಿ, ನಮ್ಮ ಜೀವಿತ ಅನ್ನುವಂಥದ್ದು ಅಲ್ಲಿ ಕಷ್ಟಕರ ಆಗಲ್ಲ. Very easy. God made it very easy. You have to speak. Keep the word of God and speak. ದೇವರು ನಮ್ಮ ಜೀವಿತವನ್ನು ಬಹಳ ಸುಲಭವಾಗಿ ಮಾಡಿದಾನೆ. ಏನ್ ಮಾಡಬೇಕು? ದೇವರ ವಾಕ್ಯ ತಗೋಬೇಕು, ನಮ್ಮ ಬಾಯಿಂದ ಮಾತಾಡ್ಬೇಕು. Instead of speaking, they struggle so much. ಅದು ಮಾತಾಡೋದು ಬಿಟ್ಟು ಬೇರೆದೆಲ್ಲ ಮಾಡಿ ಎಷ್ಟೋ ಕಷ್ಟಪಡ್ತಾರೆ. Speak the word. ದೇವರ ವಾಕ್ಯ ಮಾತಾಡ್ಬೇಕು. Which is easy? Pushing car is easy or holding steering is easy? ಒಂದು ವಿಷಯ ನಿಮ್ಗೆ ನಾನು ಕೇಳ್ತೀನಿ ಏನಂತಂದ್ರೆ, ಕಾರ್ ಸ್ಟರಿಂಗ್ ತಗೊಂಡು ನಡೆಸೋದು ಸುಲಭನಾ ಅಥವಾ ಕಾರ್ನ ದಬ್ಬೋದು ಬಹಳ ಸುಲಭನಾ? Keep the word in your heart. Speak with your mouth. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಡಬೇಕು, ಅದನ್ನ ಬಾಯಿಂದ ಮಾತಾಡಬೇಕು. I'll tell you, you may not see the destination immediately. ನಾನು ಇನ್ನೊಂದು ಹೇಳ್ತೀನಿ ಏನಂತಂದ್ರೆ, ನೀವು ಎಲ್ಲಿ ಮುಟ್ಟಬೇಕಾಗ್ಯದೋ ಅದನ್ನು ನೀವು ತಕ್ಷಣನೇ ನೋಡ್ಲಿಕ್ಕಿಲ್ಲ. ಆದ್ರೆ ಖಂಡಿತವಾಗಿ ನೀವು ಎಲ್ಲಿ ಮುಟ್ಟಬೇಕಾಗಿದೋ ಅಲ್ಲಿ ಮುಟ್ತೀರಿ. You are praying for so many things. You are praying for job. Pray till you get the job. ನೀವು ಎಷ್ಟೊಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಈಗ ನಿಮ್ಮ ಒಂದು ನೌಕರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತಂತಂದ್ರೆ, ನೀವು ನೌಕರಿ ಸಿಗೋ ತನಕ ನೀವು ಪ್ರಾರ್ಥನೆ ಮಾಡ್ರಿ. Keep speaking till you get it. ದೇವರ ವಾಕ್ಯ ಹೇಳ್ತಾನೆ ಇರ್ಲಿ, ಅದನ್ನು ಸಿಕ್ಕೋತನ ನೀವು ಹೇಳಬೇಕು. You are believing God for example, believing God for a house. Keep speaking. ನೀವು ಉದಾಹರಣೆಗಾಗಿ ಈಗ ನಿಮ್ಮ ಒಂದು ಮನೆಗಾಗಿ ದೇವರ ಮುಂದೆ ನೀವು ಅಪೇಕ್ಷೆ ಮಾಡ್ತಾ ಇರುವಾಗ ಅದನ್ನು ನೀವು ಹೇಳ್ತಾನೆ ಇರ್ರಿ. Keep speaking till you receive. ಅದನ್ನು ಹೊಂದಿಕೊಳ್ಳುವವರೆಗೂ ನೀವು ಅದನ್ನು ಘೋಷಿಸ್ತಾನೆ ಇರ್ರಿ. Marriage. Keep speaking till you get married. ಮದ್ವೆ ಬಗ್ಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀವು ಘೋಷಣೆ ಮಾಡ್ತಾನೆ ಇರ್ರಿ ಮದ್ವೆ ಆಗೋತನ. You are not a fool. ನೀವು ನೋಡ್ರಿ, ಮೂರ್ಖರ ತರ ಇರಬಾರ್ದು. You are doing what the Bible says. ನೀವು ದೇವರ ವಾಕ್ಯ ಏನ್ ಹೇಳ್ತದೋ ಅದ್ರ ತರ ನೀವು ಮಾಡ್ತಾ ಇದ್ದೀರಲ್ಲ. I still remember few years back. ಕೆಲವು ವರ್ಷಗಳ ಹಿಂದೆ ಅದನ್ನ ನನಗೆ ಚೆನ್ನಾಗಿ ನೆನಪಿದೆ. Few years back the Lord told me, we were gathering down, we were worshiping nicely. The Lord told me, now you start. ಕೆಲವು ವರ್ಷಗಳ ಹಿಂದೆ ನಾವು ಕೆಳಗಡೆ ಆರಾಧನೆ ನಡೆಸ್ತಾ ಇದ್ದೀವಲ್ಲ, ಆವಾಗ ದೇವರು ನನಗೆ ಹೇಳಿದ್ರು ಏನಂದ್ರೆ, ಇಲ್ಲಿ
ಅಗಿಯೋದಕ್ಕೆ ಪ್ರಾರಂಭ ಮಾಡು. And by faith I dig it. ನಂಬಿಕೆ ಇಟ್ಕೊಂಡು ನಾನು ಅದನ್ನು ಅಗಿಲಿಕ್ಕೆ Because ಪ್ರಾರಂಭ digging ಮಾಡಿದೆ. doesn't need much money, no? Digging needs only less money. Digging is very easily we did it. ಅಗಿಯೋದು ನೋಡ್ರಿ ಅದಕ್ಕೆ ಜಾಸ್ತಿ ಪೈಸಾ ಬೇಕಾಗಂಗಿಲ್ಲ, ಅದಕ್ಕೆ ನಾವು ಅಗಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. So much digging, no? Everybody will come and say, Anna, ಎಷ್ಟು ಬಜೆಟ್ I said, but we know about budget. We don't know how much budget. ಅದು ಅಗಿಯೋದು ನೋಡ್ಬಿಟ್ಟು ದೊಡ್ಡ ಅಗಿಯೋದಿತ್ತಲ್ಲ, ಅದಕ್ಕೆ ಎಲ್ಲರೂ ಬಂದ್ಬಿಟ್ಟು ಕೇಳ್ತಾ ಇದ್ರು, ಏನಾದ್ರು ಅಣ್ಣ ಎಷ್ಟಪ್ಪ ಬಡ್ಜೆಟ್, ಎಷ್ಟು ಬಡ್ಜೆಟ್ Some more money came, I put the bedding. ಇನ್ನೊಂದು ಸ್ವಲ್ಪ ಹಣ ಬಂತು, ಅವಾಗ ನಾನು ಅದ್ರದ್ದು ಬೆಡ್ಡಿಂಗ್ ಹಾಕ್ಬಿಟ್ಟೆ. Then we couldn't continue because of rain. ಆಮೇಲೆ ಮುಂದುವರಿಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಮಳೆ ಬಂತು. But every day I will speak, let there be footing in Jesus' name. Let there be pillars in Jesus' name. ಆದರೆ ಪ್ರತಿ ದಿನ ನಾನು ಘೋಷಿಸ್ತಾ ಇದ್ದೆ, ಅಲ್ಲಿ ಪಿಲ್ಲರ್ ಬರಲಿ ಯೇಸುವಿನ ಹೆಸರಿನಲ್ಲಿ, ಫುಟ್ಟಿಂಗ್ ಆಗಲಿ ಯೇಸುವಿನ ಹೆಸರಿನಲ್ಲಿ. Let there be ground floor be completed in Jesus' name. ಅಲ್ಲಿ ಗ್ರೌಂಡ್ ಫ್ಲೋರ್ ಯೇಸುವಿನ ಹೆಸರಿನಲ್ಲಿ ಮುಗ್ದೋಗ್ಲಿ. Let there be first floor completed in Jesus' name. ಮೊದಲೇ ಅಂತಸ್ತು ಯೇಸುವಿನ ಹೆಸರಿನಲ್ಲಿ ಅದು ಮುಗ್ದೋಗ್ಲಿ. Now how long I will speak? ಈಗ ನೀವು ಹೇಳ್ರಿ, ನಾ ಎಷ್ಟರವರೆಗೂ ಹೇಳ್ತಾನೆ ಹೋಗ್ಬೇಕು? How long we will speak? ಎಷ್ಟು ತನ ಹೇಳ್ಬೇಕು ಹೇಳ್ರಿ? Till we complete will speak. ಅದು ಮುಗಿಯುತ್ತಾನ ನಾವು ಹೇಳ್ತೀವಲ್ಲ, Yes or no? ಹೌದಾ ಇಲ್ಲ? If you don't speak, it's rock. ಹೇಳಲಿಲ್ಲ, ಘೋಷಣೆ ಮಾಡಲಿಲ್ಲ ಅಂದ್ರೆ ತಪ್ಪಾಗ್ತದೆ. The same way, whatever you need, you have to speak. ಅದಕ್ಕೆ ಅದೇ ರೀತಿಯಲ್ಲಿ ನಿಮಗೆ ಏನೆಲ್ಲ ಬೇಕಲ್ಲ ಅದನ್ನ ನೀವು ಘೋಷಿಸ್ತಾನೆ Take ಇರಬೇಕು, the word of ಹೇಳ್ತಾನೆ God. ಇರಬೇಕು. Take the word of God and start speaking. ದೇವರ ವಾಕ್ಯ ತಗೊಂಡು ನೀವು ಹೇಳ್ತಾನೆ ಇರ್ರಿ, ಘೋಷಿಸ್ತಾನೆ ಇರ್ರಿ. And don't talk against God's word. ದೇವರ ವಾಕ್ಯದ ವಿರುದ್ಧ ಹೇಳ್ಬೇಡ್ರಿ. Hallelujah. ಹಲ್ಲೆಲೂಯಾ. Don't talk against God's word. ದೇವರ ವಾಕ್ಯದ ವಿರುದ್ಧ ಹೇಳಕ್ ಹೋಗ್ಬೇಡ್ರಿ. Don't get me wrong. ನನ್ನ ತಪ್ಪಾರ್ಥ ಮಾಡ್ಕೊಳ್ಬೇಡ್ರಿ. I am a pastor, okay? I talk with people. ನಾನು ಪಾಸ್ಟರ್, ಅದಕ್ಕೆ ನಾನು ಎಷ್ಟೋ ಜನರ ಜೊತೆ ಮಾತಾಡ್ತೇನೆ. Some people I'll ask, some boys, when is your marriage? I'll ask. ಕೆಲವು ಹುಡುಗರಿಗೆ ನಾನು ಕೇಳ್ತೀನಲ್ಲ, ಯಾವಾಗಪ್ಪ ನಿನ್ನ ಮದುವೆ ಅಂತ. They have a lot of desire inside. ಅವ್ರ ಒಳಗಡೆ ಎಷ್ಟೊಂದು ಆಸೆ ಇರ್ತದೆ. But also, marriage la bada na? They will tell. ಆದ್ರೆ ಹೊರಗಡೆ ಹೇಳ್ತಾರೆ ಮ್ಯಾರೇಜ್ ಎಲ್ಲ ಬೇಡ ಅಂತ. I said, don't tell. Bada, don't tell. I said, if you tell bada means you will have a problem. ಅವಾಗ ನಾನು ಅವ್ರಿಗೆ ಹೇಳ್ತೇನೆ, ಬೇಡ ಅಂತ ಹೇಳಕ್ ಹೋಗ್ಬೇಡ, ಯಾಕಂತಂದ್ರೆ ನೀನ್ ಬೇಡ ಅಂತ ಹೇಳಿದ್ರೆ ಅಲ್ಲಿ ಮದ್ವೆನೇ ಆಗಲ್ಲ. Because you are going in wrong direction. ಯಾಕಂದ್ರೆ ನಿನ್ ನಾಲ್ಗೆಯಿಂದ ಬೇರೆ ಕಡೆ ಹೋಗ್ತಾ ಇದೀಯ, ಬೇರೆ ದಿಕ್ಕಿನ ಕಡೆ. Somebody marries, will ask, what about having children? Will ask. ಈಗ ಮದ್ವೆ ಆದವ್ರಿಗೆ ನಾವು ಕೇಳ್ತೀವಿ, ಮದ್ವೆ ಮಗು ಬಗ್ಗೆ ಹೇಗೆ? Yeah, I said, by mistake, don't say don't want. ಅವ್ರಿಗೆ ಹೇಳ್ತೀನಿ, ಅದಕ್ಕೆ ಅಲ್ಲಿ ಸುಮ್ಮನೆ ತಪ್ಪು ತಮಾಷೆಗಾಗಿ ಕೂಡ ಬೇಡ ಮಕ್ಕಳು ಬೇಡ ಅಂತ ಹೇಳ್ಬೇಡ್ರಿ. There is nothing fun, in our tongue. Our tongue is very powerful. ನೋಡ್ರಿ, ನಮ್ಮ ನಾಲಿಗೆ ಬಹಳ ಶಕ್ತಿಯುತ ಆಗಿದೆ. ಸುಮ್ಮನೆ ತಮಾಷೆಗಾಗಿನೂ ಏನೋ ಬೇಕಾದ್ರೆ ಸುಮ್ಮನೆ ಮಾತಾಡಬಾರ್ದು. And we say, we didn't mean it. We say, I really didn't mean it. ಹೇಳಿದ ಮೇಲೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಹಂಗಂತ ಅರ್ಥ ಅನ್ಕೊಂಡಿರಲಿಲ್ಲ, ಸುಮ್ಮನೆ ತಮಾಷೆಗಾಗಿ ಹೇಳ್ಬಿಟ್ಟೆ ಅಂತ. If you don't mean, no problem. ಅದ್ರದ್ದು ನಿಜವಾಗ್ಲೂ ಅರ್ಥದಿಂದ ಹೇಳಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. Devil understands very well if you speak enough for him. ಆದ್ರೆ ಸೈತಾನನಿಗೆ ನೋಡ್ರಿ, ನೀವು ಮಾತಾಡಿದ್ರೆ ಸಾಕು, ಆತನಿಗೆ ಚೆನ್ನಾಗಿ ಅರ್ಥ ಆಗ್ಬಿಡ್ತದೆ. Hallelujah. Hallelujah. So we will, just like the captain decides to reach the destination, till we get all the blessing, we will speak. ಹೇಗೆ ಹಡಗು ನಡೆಸುವಂಥ ಕ್ಯಾಪ್ಟನ್ ಆತನಿಗೆ ಎಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೋ, ಹಾಗೇನೆ ನಾವು ಎಲ್ಲಿ ಹೋಗಬೇಕು ಅಂತ ಗುರಿ ಮುಟ್ಟೋತನ ನಾವು ಹೇಳ್ತಾನೆ ಇರೋಣ. We should not have any doubt about it. ನಮಗೆ ಅದ್ರ ಕುರಿತಾಗಿ ನಮ್ಗೆ ಏನು ಸಂಶಯನೂ ಇರಬಾರ್ದು. Promises of God. ದೇವರ ವಾಗ್ದಾನಗಳನ್ನು ತೆಗೆದುಕೊಳ್ಳ್ರಿ. We should speak the word of God. ಈ ಸೇವೆ ಬಗ್ಗೆ ನಾವು ದೇವರ ವಾಕ್ಯವನ್ನು ಘೋಷಣೆ ಮಾಡಬೇಕು. Speak the word of God, things will change. ದೇವರ ವಾಕ್ಯವನ್ನು ನಾವು ಹೇಳ್ತಾನೆ ಇರಬೇಕು, ಘೋಷಿಸ್ತಾನೆ ಇರಬೇಕು, ಸ್ಥಿತಿ ಬದಲಾಗ್ತದೆ. It doesn't matter who is your father, who is your mother. No. ಈಗ ನಿಮ್ಮ ತಾಯಿ ಯಾರು, ತಂದೆ ಯಾರು, ಅದೆಲ್ಲ ವ್ಯತ್ಯಾಸ ಏನಾಗಲ್ಲ. Whether they have money or not. ಅವ್ರ ಹತ್ರ ಹಣ ಇದೇನೋ ಇಲ್ಲೋ ಅನ್ನುವಂಥದ್ದು ಕೂಡ ಅಲ್ಲಿ ವ್ಯತ್ಯಾಸ ಆಗಲ್ಲ. How much they have money is not going to decide your future. ಅವ್ರ ಹತ್ರ ಎಷ್ಟು ಹಣ ಇದೆ ಇಲ್ಲ ಅಂತ ಅನ್ನುವಂಥದ್ದು ನಿಮ್ಮ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡಲ್ಲ. Future, your tongue decides. ನಿಮ್ಮ ಭವಿಷ್ಯ ನಿಮ್ಮ ಸ್ವಂತ ನಾಲಿಗೆನೇ ನಿರ್ಧಾರ ಮಾಡ್ತದೆ. ಆಮೆನ್. My future, my tongue decides. ನನ್ನ ಭವಿಷ್ಯ ನನ್ನ ನಾಲಿಗೆ ನಿರ್ಧಾರ ಮಾಡ್ತದೆ. One day some children came to church. I was talking with them. What is your goal in life? ಕೆಲವು ಮಕ್ಕಳು ಬಂದಿದ್ರು, ಅವ್ರಿಗೆ ನಾನು ಕೇಳ್ತಾ ಇದ್ದೆ, ನಿನ್ನ ಜೀವಿತದಲ್ಲಿ ಏನು, ನಿನ್ನ ಗುರಿ ಏನು ಅಂತ.
ಆರ್ಟ್ಸ್ ಮಾಡ್ತೀನಿ ಮಾಡಿ TCH ಮಾಡಿಬಿಡ್ತೀನಿ ಸಾಕು. ಐ ಸೆಡ್ ವೈ ಯು ಆರ್ ನಾಟ್ ಥಿಂಕಿಂಗ್ ಬಿಗ್. ಆವಾಗ ನಾನು ಅವ್ರಿಗೆ ಕೇಳಿದೆ, ಯಾಕೆ ನೀ ದೊಡ್ಡದಾಗಿ ಯೋಚನೆ ಮಾಡ್ತಾ ಇಲ್ಲ? ಐ ರಿಯಲಿ ಸ್ಟಿಲ್ ಐ ಫೆಲ್ ವೆರಿ ಬ್ಯಾಡ್. ದ ಗರ್ಲ್ ಸೆಡ್ ಐ ಡೋಂಟ್, ಮೈ ಫಾದರ್ ಕಾಂಟ್ ಅಫೋರ್ಡ್, ಸೊ ಐ ಶುಡ್ ನಾಟ್ ಹ್ಯಾವ್ ಬಿಗ್ ಡಿಸೈರ್. ಅವ್ರು ಹೇಳಿದಾಗ ನನಗೆ ತುಂಬ ಬೇಜಾರಾಯಿತು. ಯಾಕಂದ್ರೆ ಅವ್ರು ಹೇಳಿದ್ರು, ಇಲ್ಲ ಅಣ್ಣ ನಮ್ಮ ತಂದೆ ತಾಯಿಗೆ ಅದೆಲ್ಲ ಫೀಸ್ ಕಟ್ಟೋಕ್ಕಾಗಲ್ಲ. ಐ ಟೋಲ್ಡ್, ಹೂ ಟೋಲ್ಡ್ ಯುವರ್ ಫಾದರ್ ಕಾಂಟ್ ಅಫೋರ್ಡ್? ಆವಾಗ ನಾನು ಕೇಳಿದೆ, ನಿಮ್ಮ ತಂದೆ ತಾಯಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಯಾರು ಹೇಳಿದ್ರು? ಮೈ ಫಾದರ್ ಓನ್ಲಿ ಟೋಲ್ಡ್. ಆವಾಗ ಅವ್ರು ಹೇಳಿದ್ರು, ಅವರು ಏನಂದರೆ ನಮ್ಮ ತಂದೆನೇ ಹೇಳಿದ್ರು. ಐ ಸೆಡ್ ಬಟ್ ಹ್ಯಾವ್ ಯು ಎವರ್ ಆಸ್ಕ್ಡ್ ಗಾಡ್ ವಾಟ್ ಯು ವಾಂಟ್ ಮಿ ಟು ಡೂ? ನಾನು ಆವಾಗ ಕೇಳಿದೆ, ದೇವ್ರಿಗೆ ಎಂದಾದರೂ ಕೇಳಿದ್ಯಾ, ದೇವ್ರಿಗೆ ನಾನು ಏನು ಮಾಡಬೇಕಂತ ನೀ ಬಯಸ್ತೀಯ ಅಂತ? ಆವಾಗ ಹೇಳಿದ್ರು ಏನಂತಂದರೆ, ಇಲ್ಲೆಲ್ಲ ನಮ್ಮ ತಂದೆ ತಾಯಿ ಏನು ಹೇಳ್ತಾರೆ ನಾನು ಅದನ್ನೇ ಮಾಡ್ತೇನೆ. I'll tell you, okay, for example, I'm giving only illustration, okay? ಉದಾಹರಣೆಗಾಗಿ, if you have a quota or something like that, your fees is zero. Any course you take in India, your tuition fees is zero. ಈ ಕೋಟಾ ಏನಾದರೂ ಅಂದರೆ, ಕೋಟಾದಲ್ಲಿ ನಾವು ಯಾವುದಾದ್ರೂ ಕೋರ್ಸ್ ತೊಗೊಂಡ್ರೆ ಗೌರ್ಮೆಂಟಿಂದ ಫೀಸ್ ಎಲ್ಲ ಝೀರೋ ಆಗ್ತದಲ್ಲ. ಗೌರ್ಮೆಂಟ್ ಫೀಸ್ ಯು ಟೇಕ್ ಈವನ್ MBBS, ಐ ಡೋಂಟ್ ನೋ ಹೌ ಮಚ್, ಮೈ ಸನ್ ಜಾಯಿನ್, ಇಟ್ ವಾಸ್ ಓನ್ಲಿ 70,000. ಈಗ MBBS ಮಾಡಿದ್ರು ಕೂಡ ನೋಡ್ರಿ, ಈಗ ಗೌರ್ಮೆಂಟಿಂದ ನನ್ನ ಮಗ ಓದುವಾಗ 17,000 ಅಷ್ಟೇ ಇತ್ತು. ಪೀಪಲ್ ಡೋಂಟ್ ನೋ, ಪೀಪಲ್ ಟಾಕ್ ಅಬೌಟ್ ದೋಸ್ ಹೂ ಪ್ರೇಡ್ crores, that only they talk. ಜನರಿಗೆ ಗೊತ್ತಿಲ್ಲ, ಅವ್ರು ಏನೋ ಯೋಚನೆ ಮಾಡ್ತಾರೆ, ಯಾರು ಅಲ್ಲಿ ಕೋಟಿಗಟ್ಟಲೆ ಕಟ್ಟಿದಾರಲ್ಲ ಅದ್ರ ವಿಷಯ ಗೊತ್ತಿರ್ತದ. ಫಸ್ಟ್ ಥಿಂಗ್ ದೇ ಡೋಂಟ್ ನೋ, ಮೊದಲೇದಾದಂಥ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ದೇ ಸ್ಪೀಕ್ contrary to the God's word. ಎರಡನೇದಾಗಿ ಏನಂದ್ರೆ, ಅವರು ದೇವರ ವಾಕ್ಯದ ವಿರುದ್ಧ ಮಾತಾಡ್ತಾರೆ. Even if it is 10 lakhs, it doesn't matter. ನೋಡ್ರಿ, ಅದು 10 ಲಕ್ಷ ಇದ್ರೂ ಅದು ದೇವರಿಗೆ ಏನು ವ್ಯತ್ಯಾಸ ಆಗಲ್ಲ. Always if it is God's will, it is God's will. ಈಗ ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ, ದೇವ್ರ ಚಿತ್ತ ಇತ್ತಂತಂದ್ರೆ ಅದು ದೇವರ ಬಿಲ್ ಆಗಿರ್ತದೆ. I mean, say if it is God's will, it is God's will. ದೇವರ ಚಿತ್ತ ಇದ್ದರೆ ಅದು ದೇವರ ಬಿಲ್ ಆಗಿರ್ತದೆ. For example, you go, God wants you to eat biryani. ಈಗ ಉದಾಹರಣೆಗಾಗಿ ನೀವು ಹೋಟೆಲ್ಗೆ ಹೋಗ್ತೀರಿ, ದೇವರು ನೀವು ಬಿರಿಯಾನಿ ತಿನ್ಬೇಕಂತ ಬಯಸಿದ್ರೆ, go eat biryani, no problem. When the bill comes, God will give you money to pay the bill. ನೀವು ಹೋಗಿ ಬಿರಿಯಾನಿ ತಿಂದು ಪರವಾಗಿಲ್ಲ, ಆದರೆ ಯಾವಾಗ ಬಿಲ್ ಬರ್ತದೋ ದೇವರು ಆ ಬಿಲ್ ಪೇ ಕೊಡಲಿಕ್ಕೆ ದೇವರು ಹಣ ಕೊಡ್ತಾನೆ. Hallelujah. You speak rightly today. ಇವತ್ತು ನೀವು ಸರಿಯಾದಂಥದ್ದನ್ನು ಮಾತಾಡಿದ್ರೆ, if you speak prosperity, ನೀವು ಅಭಿವೃದ್ಧಿಯನ್ನು ಮಾತಾಡಿದ್ರೆ, you can have money. ನಿಮ್ಮ ಹತ್ರ ಹಣ ಇರ್ತದೆ. You speak your dreams. ನಿಮ್ಮ ಒಂದು ಕನಸುಗಳನ್ನು ಮಾತಾಡಿದ್ರೆ, you speak the promise of God. ದೇವರ ವಾಗ್ದಾನಗಳನ್ನು ಮಾತಾಡಿದ್ರೆ, you dream the promise of God. ದೇವರ ವಾಗ್ದಾನದ ಕನಸುಗಳನ್ನು ಕಂಡ್ರೆ, you speak the dream. ಯಾವ ಕನಸುಗಳನ್ನೇನು ಮಾತಾಡಿದ್ರೆ, every dream will become real in your life. ಪ್ರತಿಯೊಂದೊಂದು ಕನಸು ನಿಮ್ಮ ಜೀವಿತದಲ್ಲಿ ನಿಜ ಆಗ್ತದೆ. Hallelujah. Hallelujah. God made life very easy for us. ನೋಡಿ, ದೇವರು ನಮ್ಮ ಜೀವಿತವನ್ನು ಬಹಳ ಸುಲಭವಾಗಿ ಮಾಡಿದ್ದಾನೆ. ಮಾಡಿದ್ದಾನೆ. If your prayers are answered, ಯಾವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ, who is glorified? ಯಾರಿಗೆ ಮಹಿಮೆ ಆಗ್ತದೆ ಹೇಳ್ರಿ? Father is glorified. ದೇವರಿಗೆ, ಅಲ್ಲಿ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ. You have unlimited blessings. ನಿಮ್ಮ ಹತ್ರ ಅಲ್ಲಿ ಯಾವುದೇ ಮಿತಿ ಇರಲಾರ್ದಂತ ಆಶೀರ್ವಾದಗಳಿದಾವೆ. All you have to do is ನೀವೇನ್ ಮಾಡ್ಬೇಕಂದ್ರೆ, learn how faith works. ಹೇಗೆ ನಂಬಿಕೆ ಕಾರ್ಯ ಮಾಡ್ತದೆ ಅನ್ನುವಂಥದ್ದನ್ನು ಕಲ್ತ್ಕೊಳ್ಬೇಕು. And every prayer by faith you are going to get the answer. ಪ್ರತಿ ಒಂದೊಂದು ಪ್ರಾರ್ಥನೆಗೆ ನಂಬಿಕೆ ಮೂಲಕ ನೀವು ಅದನ್ನು ಹೊಂದಿಕೊಳ್ತೀರಿ. Amen. Shall we pray? ನಾವು ಪ್ರಾರ್ಥನೆ ಮಾಡೋಣ. Abba Father, in Jesus' name we pray. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. All of us, oh God, will continue to pray and believe till we receive. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ, ನಂಬುತ್ತೇವೆ, ಹೊಂದುವವರೆಗೂ ನಾವು ನಂಬ್ತಾನೆ ಇರ್ತೇವೆ. Pray, open our eyes of understanding. ನಾವು ಪ್ರಾರ್ಥಿಸ್ತೇನೆಪ್ಪ, ಎಲ್ಲರ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. Keep on speaking to the problems without any doubt. ಸಂಶಯ ಇರಲಾರ್ದೆ ನಮ್ಮ ಬೆಟ್ಟಗಳಿಗೆ ಒಟ್ಟಿಗೆ ಮಾತಾಡುವಂತೆ. And I declare whatever we say, we will have it in Jesus' name. ನಾನು ಘೋಷಿಸ್ತೇನೆ, ನಾವು ಎಲ್ಲೆಲ್ಲ ಹೇಳ್ತೀವೋ ಅದನ್ನು ನಾವು ಹೊಂದಿಕೊಳ್ತೇವೆ. All of us will reach our destination. ಎಲ್ಲರೂ ನಮ್ಮ ಗುರಿಯನ್ನು ನಾವು ಮುಟ್ತೇವೆ. And you will be glorified in us and through us. ನೀನು ನಮ್ಮ ಮೂಲಕ ನಮ್ಮಿಂದ ಮಹಿಮೆ ಹೊಂದಿಕೊಳ್ತೀಯ. In Jesus' name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.